ಏಯ್ ರಾಹುಲ್, ಬಾರೋ ಇಲ್ಲಿ. ಹೇಳಿ ಗೋವಿಂದ್ ಅಂಕಲ್. ಏನು ಇತ್ತೀಚೆಗೆ ಸರಿಯಾಗಿ ಕಾಣಿಸ್ತಾನೆ ಇಲ್ಲ, ಏನಾದ್ರು ಕೆಲಸ ಮಾಡ್ಕೊಂಡಿದ್ಯಾ ಇಲ್ಲ ಪುಂಡ್ ಪೋಖ್ರಿಗಳ ತರ ತಿರ್ಗಾಡ್ಕೊಂಡಿದೀಯಾ? ಏನಿಲ್ಲ ಅಂಕಲ್, ಹೊಸದಾಗೊಂದು ಬಿಸ್ನೆಸ್ ಶುರು ಮಾಡಿದೀನಿ. ಏನ್ ಬಿಸ್ನೆಸ್? ಮಾನ ನಷ್ಟ ಮೊಕದ್ದಮೆ ಅಂತ. ಕೋರ್ಟಲ್ ಕೇಸ್ ಹಾಕಿ ದುಡ್ಡು ವಸೂಲಿ ಮಾಡೋದು. ಏನು ಇದು ಮದ್ವೆ ಆಗೋ ವಯಸ್ಸಲ್ಲಿ ನೀನು ಬಿಸ್ನೆಸ್ ಗೀಸ್ನೆಸ್ ಅನ್ಕೊಂಡು ಹೋಗ್ಲಿ. ಯಾವ್ಯಾವ್ದ್ರ ಮೇಲೆ ಏನೇನ್ ಕೇಸ್ ಆಗ್ತೀಯ ಹೇಳು, ಸ್ವಲ್ಪ ಕೇಳಿಸ್ಕೊಳ್ಳೋಣ. ಏನ್ ಕೆಲ್ಸ ಮಾಡ್ತಿದ್ಯಾ, ಎಷ್ಟು ಸಂಬಳ ತಗೊಂತಿದ್ಯಾ ಅಂತ ಕೇಳಿ ಹರ್ಟ್ ಮಾಡಿದ್ರೆ 5,000 ವಸೂಲಿ ಮಾಡ್ತಾ ಇದ್ದೀನಿ. ನೀನು ಅದ್ ಮಾಡು ಇದ್ ಮಾಡು ಅಂತ ಬಿಟ್ಟಿ ಸಲಹೆ ಏನಾದ್ರು ಕೊಟ್ರೆ 10,000 ಚಾರ್ಜ್ ಮಾಡ್ತಾ ಇದ್ದೀನಿ. ಇಷ್ಟು ವಯಸ್ಸಾದ್ರೂ ಇನ್ನೂ ಮದ್ವೆ ಆಗಿಲ್ಲ ಅಂತ ಏನಾದ್ರು ಕೇಳಿದ್ರು ಅನ್ಕೊಳ್ಳಿ, ಅದಕ್ಕಂತೂ 20,000 ಫಿಕ್ಸು. ಹೌದಾ? ಸದ್ಯ ನಾನೇನು ಮಾತಾಡಿಲ್ವಲ್ಲ. ಅಂದಾಗ ನಾನು ಹೇಳೋದ್ ಮರ್ತೆ, ನನ್ ಜೊತೆ ಯಾರೇ ಮಾತಾಡ್ತಿದ್ರು ಅದನ್ನ ಸೀಕ್ರೆಟ್ ಕ್ಯಾಮರಾದಲ್ಲಿ ರೆಕಾರ್ಡ್ ಮಾಡ್ತಾ ಇರ್ತೀನಿ. ಇದೇ ನನ್ಗೆ ಪ್ರೂಫ್. ಇವಾಗೇನಾದ್ರು ರೆಕಾರ್ಡ್ ಆನ್ ಮಾಡಿದ್ಯಾ? ಅಂಕಲ್, ಬೆಳಿಗ್ಗೆ ಮನೆ ಬಿಟ್ಟಾಗ್ಲಿಂದ ಸಂಜೆ ಮನೆಗೆ ಹೋಗೋವರೆಗೂ ರೆಕಾರ್ಡ್ ಆನ್ ಅಲ್ಲೇ ಇರುತ್ತೆ. ಅಂಕಲ್, ಇಲ್ಲಿವರೆಗೂ ನಿಮ್ದು 35,000 ಆಗಿದೆ. ಇಲ್ಲೇ ಕಟ್ತೀರಾ ಇಲ್ಲ ಕೋರ್ಟ್ ಬಂದ್ ಕಟ್ತೀರಾ?